ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರೂ ಬಂದು ನೋಡ್ತಕ್ಕಂಥ ಮೂವಿ. ಇವತ್ತಿನ ಯಂಗ್ಸ್ಟರ್ಸು ಬಂದು ನೋಡ್ತಕ್ಕಂಥ ಮೂವಿ ಅಂದರೆ 100%. ಪ್ಲಸ್ ಒಂದು ಫ್ರೆಂಡ್ಶಿಪ್ಪಿಗೆ ತೂಕ ಒಂದೇ ಆ್ಯಂಗಲಲ್ಲಿ ನೋಡಬೇಡಿ, ನೆಗೆಟಿವ್ ಥಾಟ್ಸಲ್ಲಿ ನೋಡಬೇಡಿ ಅನ್ನೋದನ್ನು ಆರ್ಥೋಡಾಕ್ಸ್ ಫ್ಯಾಮಿಲಿಯವ್ರಿಗೆ ಬಂದು ತೋರಿಸಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ. ಒಂದೇ ನೆಗೆಟಿವ್ ಅಲ್ಲ, ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಫ್ರೆಂಡ್ಶಿಪ್ಪಿಗೆ ಒಂದು ಇಲ್ಲ, ಸಿನಿಮಾ ಚೆನ್ನಾಗಿದೆ. ಎಲ್ಲರೂ ನೋಡ್ತಾ ಇದ್ದಾರೆ. ಬಟ್ ಇದರ ಸಿನಿಮಾದಲ್ಲೇ ಗೆಳತನ ಆಗ್ಬೋದು ಅಥವಾ ಪ್ರೀತಿ ಆಗ್ಬೋದು, ಆ ಬಾಂಧವ್ಯ, ತಂದೆ ಮಗನ ಬಾಂಧವ್ಯ, ಅದೆಲ್ಲವೂ ಚೆನ್ನಾಗಿದೆ. ಎಲ್ಲರೂ ನೋಡಿ ಸಿನಿಮಾ. ಅದರಲ್ಲಿ ಈಗಿನ ಯುವ ಪೀಳಿಗೆ ನಮ್ಮಂಥ ಯುವಕರು ಜಾಸ್ತಿ ನೋಡಿದ್ರೆ ಅನುಕೂಲ. ಯಾಕಂದರೆ ಅದರ ಸಿನಿಮಾದಲ್ಲಿ ಹೊಸ ನಾಯಕ ನಟ ಆಗ್ಬೋದು ಅಥವಾ ಇನ್ನೊಂದು ಹೊಸ ಆಪರ್ಚುನಿಟಿ ಕೊಟ್ಟಿದ್ದಾರೆ ಬೇರೆಯವ್ರಿಗೆಲ್ಲರಿಗೂ. ಅಂಥವ್ರಿಗೆ ಇನ್ನೂ ಬೆಳೆಸುವಂಥ ನಮ್ಮ ಕನ್ನಡ ಸಿನಿಮಾಗಳು ಬೆಳಿಬೇಕು. ಎಲ್ಲರೂ ಬಂದು ನೋಡಿ ಪ್ರೋತ್ಸಾಹ ಕೊಡಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಮೂವಿ ತುಂಬ ಚೆನ್ನಾಗಿದೆ. ಅಂದರೆ ಯೂತ್ಫುಲ್ ಸಬ್ಜೆಕ್ಟ್ ಇಟ್ಕೊಂಡು ಮಾಡಿದ್ದಾರೆ. ಈಗಿನ ಯಂಗರ್ ಜನ್ರೇಷನ್ಗೆ ಏನು ಬೇಕು ಆ ಥರ ಕಥೆ ಇದೆ. ಆಮೇಲೆ ಕ್ಲೈಮ್ಯಾಕ್ಸ್ ಅಂತೂ ಯಾರು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅದ್ಭುತವಾದ ಕ್ಲೈಮ್ಯಾಕ್ಸ್ ಕೊಟ್ಟಿದ್ದಾರೆ. ಆಮೇಲೆ ಪ್ರತಿಯೊಬ್ಬರದ್ದು ಫಸ್ಟ್ ಮೂವಿ ಅಂತೆ, ಬಟ್ ಆ ಫಸ್ಟ್ ಮೂವಿ ಅಂತ ಅನ್ಸೋದೇ ಇಲ್ಲ. ಅಂದರೆ ಪರ್ಫಾರ್ಮೆನ್ಸ್ ವೈಸ್ ಆಗ್ಬೋದು, ಆಮೇಲೆ ಎಮೋಷ್ನಲಿ ಯಾರು ಇವನ್ ಬೆಸ್ಟ್ ಅಂತ ಹೇಳ್ತೀನಿ. ಕನ್ನಡ ಚಿತ್ರರಂಗಕ್ಕೆ ಒಳ್ಳೆ ಒಬ್ಬ ನಟಿ ಸಿಕ್ಕಿದ್ದಾರೆ ಅಂತ ಹೇಳಬಲ್ಲೆ. ಆಲ್ ದ ಬೆಸ್ಟ್, ಕಂಗ್ರ್ಯಾಚುಲೇಷನ್ ಬ್ರದರ್, ಎಲ್ಲ ಒಳ್ಳೇದಾಗಲಿ. ಒಂದು ಹೊಸ ಕಾನ್ಸೆಪ್ಟಿಂದ ಟೀಮ್ ಹೊಸ ತಂಡ ಬಂದಿದೆ. ಒಳ್ಳೆ ಕಾಮಿಡಿನೂ ಇದೆ ಮತ್ತು ಒಳ್ಳೆ ಮ್ಯೂಸಿಕ್ಕು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು, ಪ್ಲಸ್ ಅದ್ರ ತಕ್ಕಂಗೆ ಅವ್ರ ಪರ್ಫಾರ್ಮೆನ್ಸು ಚೆನ್ನಾಗಿದೆ. ಸೊ ಥಿಯೇಟ್ರಲ್ಲಿ ನಿಂತರೆ ಒಳ್ಳೆ ಕಾಂಬಿನೇಷನ್ನು. ಸೊ ನಮ್ಮ ಕನ್ನಡ ಪ್ರೇಕ್ಷಕರು ಇಂಥ ಮೂವಿಗಳನ್ನ ಗೆಲ್ಲಿಸ್ಬೇಕು. ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ದ ಕಂಗ್ರ್ಯಾಚುಲೇಷನ್ ಬ್ರದರ್ ಟೀಮ್. ಥ್ಯಾಂಕ್ ಯು. ಆಗಿದೆ. ಇಡೀ ಸಿನಿಮಾ ತಂಡಕ್ಕೆ ನಾನು ಫಸ್ಟ್ ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಈಗಿನ ಜನ್ರೇಷನ್ ನೋಡಬೇಕಾಗಿರೋದು, ಅರ್ಥ ಮಾಡ್ಕೊಬೇಕಾಗಿರೋದು ತುಂಬ ಇದೆ ಇದರಲ್ಲಿ. ತಂದೆ ತಾಯಿ ಪ್ರೀತಿ ತೋರಿಸಿದ್ದಾರೆ. ಇನ್ನೊಂದು ಅದ್ಭುತ ಏನು ಅಂತಂದರೆ ಜಡೆ ಸೇರಲ್ಲ ಅಂತ ಹೇಳಿ ಹಳೆ ಕಾಲದಿಂದ ಹೇಳ್ಕೊಂಬರ್ತಾಯಿದ್ರು. ಇವಾಗ ಅದನ್ನು ಇಲ್ಲ ಅಂತ ಹೇಳಿ ಈ ಸಿನಿಮಾದಲ್ಲಿ ಪ್ರೂವ್ ಮಾಡಿದ್ದಾರೆ. ಅದರಲ್ಲಿ ಹೆಣ್ಣುತನದ ಪ್ರೀತಿನೂ ತೋರಿಸಿದ್ದಾರೆ. ಗಂಡಸಾಗಿ ಯಾವ ಥರ ಇರಬೇಕು ಅನ್ನೋದನ್ನು ತೋರಿಸಿದ್ದಾರೆ. ಈ ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಪ್ರತಿಯೊಬ್ಬರು ತಮ್ಮ ಮನೇಲಿ ಇರೋರು ಅವ್ರವ್ರ ಫ್ಯಾಮಿಲಿ ಜೊತೆ ಬಂದು ಈ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಸಿನಿಮಾ ಈ ಜನ್ರೇಷನ್ಗೆ ಹೆಂಗೆ ಬೇಕೋ ಅದು ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ನೋಡಿರೋರು ಹೋಗಿ ಒಂದು 4 ಜನಕ್ಕೆ ಹೇಳಿದ್ರೆ ಸಾಕು ಸರ್. ಸಿನಿಮಾ ಮೌತ್ ಟಾಕಿಂದನೇ ಬೆಳೆಯೋದು. ಆ್ಯಂಡ್ ಮೀಡಿಯಾಸ್ ಆ್ಯಂಡ್ ಸೋಷಲ್ ನಿಮ್ಮಿಂದನೇ ಎಲ್ಲ ಬೆಳೆಯೋದು. ಸೊ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಡೈರೆಕ್ಟರ್ ನನ್ನ ತುಂಬ ಆತ್ಮೀಯರು. ಒಂದು ಶ್ರಮ ತುಂಬ ಚೆನ್ನಾಗಿ ಬಂದಿದೆ ಸರ್. ಸಿನಿಮಾ ಹೊಸಬ್ರಿಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ಡೈಲಾಗ್ ಹೇಳ್ಬೇಕು. ಕಂಗ್ರ್ಯಾಚುಲೇಷನ್ ಬ್ರದರ್. ಈಗ ತಾನೇ ನೋಡಿ ಆಚೆ ಬರ್ತಾ ಇದ್ದೀವಿ. ವಿಕ್ಟ್ರಿ ಸಿನಿಮಾಸ್ ಮಾಗಡಿ ರೋಡಲ್ಲಿ ಇದ್ದೀವಿ. ಪ್ರೀಮಿಯರ್ ಶೋ ಇದೆ. ಇನ್ನು ಫ್ರೈಡೇ ರಿಲೀಸ್ ಆಗುತ್ತೆ. ಬಟ್ ಫುಲ್ ಆಡಿಯನ್ಸ್ ಇದ್ದರು. ಅಂದರೆ ಒಂದು 600 ಜನ ಇರ್ಬೋದು ಈ ಥಿಯೇಟ್ರ್ ಕೆಪಾಸಿಟಿ. ಅದು ಫುಲ್ ಪ್ಯಾಕ್ಡ್ ಇತ್ತು. ಹರಿ ಸಂತು ಅವರು ಒಳ್ಳೆ ಸ್ಕ್ರಿಪ್ಟ್ನ ಆಯ್ಕೆ ಮಾಡಿಕೊಂಡು ಪ್ರೊಡಕ್ಷನ್ ಮಾಡಿದ್ದಾರೆ. ಪ್ರತಾಪ್ ಮೊದಲನೇ ಬಾರಿ ನಿರ್ದೇಶನ ಮಾಡಿ ಗೆದ್ದಿದ್ದಾರೆ. ಈ ಸಿನಿಮಾ ಸಕ್ಸಸ್ ಆಗುತ್ತೆ. ಮುಖ್ಯವಾಗಿ ನಾಯಕ ನಟರು, ಅದರಲ್ಲೂ ಹೀರೋ ಹೆಸರು ಮರೆತೆ ನಾನು, ರಕ್ಷಿತ್ ಅವರ ಅಭಿನಯ ನಿಜವಾಗೂ ಮೊದಲನೇ ಸಿನಿಮಾ ಅನ್ಸಲ್ಲ. ಇಬ್ಬರು ನಾಯಕ ನಟಿಯರು ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಈ ಕಥೆನೇ ಒಂದು ವಿಶೇಷವಾಗಿದೆ. ಇವತ್ತಿನ ಪೀಳಿಗೆಗೆ ಏನೇನು ಬೇಕು, ಲವ್ ಯಾವ ಥರ, ಲವ್ನ ಹೇಗೆ ಹ್ಯಾಂಡ್ಲ್ ಮಾಡಬೇಕು, ಅದಕ್ಕೆ ಟ್ವಿಸ್ಟ್ಗಳೆಲ್ಲ ನೀವು ಕೊನೆ ತನಕ ನೋಡ್ತಾ ಹೋಗ್ತೀರಾ. ಈ ಸಿನಿಮಾ ಖಂಡಿತ ಇತ್ತೀಚಿನ ದಿನಗಳಲ್ಲಿ ಕನ್ನಡದಲ್ಲಿ ಬಂದಂತಹ ಅದ್ಭುತ ಲವ್ ಸ್ಟೋರಿ ಆಗುತ್ತೆ ಅಂತ ಖಂಡಿತ ನನಗನ್ನಿಸ್ತಾ ಇದೆ. ನೀವೆಲ್ಲರೂ ನೋಡಬೇಕು. ಒಂದು ಹೊಸ ಟೀಮ್ ಕಟ್ಕೊಂಡು ಬಂದಿರುವಂತಹ ಸಿನಿಮಾ. ಅದಕ್ಕೆ ಎನ್ಕರೇಜ್ ಮಾಡಿ ಗೆಲ್ಲಿಸಿ ಅಂತ ಕೇಳ್ಕೊತೀನಿ. ಧನ್ಯವಾದ. ಥ್ಯಾಂಕ್ ಯು. ನಾನು ಒಂದು ಪಾತ್ರದಲ್ಲಿದ್ದೀನಿ, ಒಂದು ಬಾಸ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಅದರ ಕೆಲವು ಸಂಭಾಷಣೆಗಳು ಖಂಡಿತ ಯೂತ್ಗೆ ಕನೆಕ್ಟ್ ಆಗುತ್ತೆ. ತುಂಬ ಜನ ಆ ಪನ್ನನ್ನು ಎಂಜಾಯ್ ಮಾಡ್ತಾ ಇದ್ರು. ನೋಡಿ ಅದನ್ನು ತೆರೆ ಮೇಲೆ ನೀವು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ಕಾರ. ಸಿನಿಮಾ ಬಗ್ಗೆ ನಿಜವಾಗ್ಲೂ ಸಿನಿಮಾ ಬಗ್ಗೆ ಎರಡು ಮಾತಿಲ್ಲ. ಯಾಕಂದರೆ ನಮ್ಮ ಕನ್ನಡ ಸಿನಿಮಾ ಯಾವತ್ತು ಯಾರೇ ಇರಲಿ ಅಂದರೆ ಯಾರು ಕೀಳಾಗೂ ನೋಡಬಾರ್ದು. ಯಾಕಂದರೆ ಯಾವ ಸಿನಿಮಾದಲ್ಲಿ ಯಾವ ಥರ ಮೆಸೇಜ್ ಇದೆ ಅಂತ ನಮಗೆ ನಿಜವಾಗ್ಲೂ ಹೇಳಕ್ಕೆ ಬರಲ್ಲ. ಸೊ ನನ್ನ ಆ ಥಾಟಲ್ಲಿ ಬಂದಿದ್ದೆ ಆ್ಯಕ್ಚುಲಿ. ಸೊ ಏನಿದೆ ಅಂತ ನನಗೆ ವಿತೌಟ್ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬಂದಿಲ್ಲ. ಬಟ್ ಓಕೆ, ನಮ್ಮ ಕನ್ನಡ ಸಿನಿಮಾ. ಸೊ ಆ ಪ್ರೀತಿಯಿಂದ ನಾವು ಬಂದು ಸಿನಿಮಾನ ನೋಡಿದೆ. ನಿಜವಾಗ್ಲೂ ಅದ್ಭುತವಾದ ಮೆಸೇಜ್ ಕೊಟ್ಟಿದ್ದಾರೆ ಆಯಿತಾ. ಯಾಕಂದರೆ ತಂದೆ ತಾಯಿಗಿಂತ ಪ್ರೀತಿ ಬೇರೆ ಏನೂ ಇಲ್ಲ.
ಆಯಿತಾ. ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ, ಭಾಳ ಖುಷಿ ಆಯಿತು. ಈ ಥರ ಒಂದು ನಮ್ಮ ಕನ್ನಡ ಸಿನಿಮಾನ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಬೇಕು, ಬೆಳೆಸಬೇಕು. ಯಾಕಂದರೆ ನಾವು ಕರ್ನಾಟಕದಲ್ಲಿ ನಮ್ಮ ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಲಿಲ್ಲ ಅಂದರೆ, ನಾವುಗಳೇ ಮಾಡಲಿಲ್ಲ ಅಂದರೆ ಇನ್ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಈ ಥರ ಒಂದು ಅದ್ಭುತ ಸಿನಿಮಾನ ದಯವಿಟ್ಟು ಎಲ್ಲರೂ ಒಂದು ಥಿಯೇಟ್ರಿಗೆ ನೋಡಿ. ಕಂಗ್ರ್ಯಾಚುಲೇಷನ್ ಬ್ರದರ್, ಅದ್ಭುತ ಸಿನಿಮಾ, ಮಸ್ಟ್ ವಾಚ್, ಓಕೆನಾ? ಸೊ ಯಾರೂ ಮಿಸ್ ಮಾಡ್ಕೋಬೇಡಿ. ಒಳ್ಳೆ ಮೆಸೇಜು ಈಗಿನ ಜನ್ರೇಷನ್ಗೆ, ಒಂದು ಅದ್ಭುತವಾದ ಸಿನಿಮಾ, ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸರ್ ಕಂಗ್ರ್ಯಾಚುಲೇಷನ್ ಬ್ರದರ್, ತುಂಬ ಚೆನ್ನಾಗಿದೆ. ಕಾಮಿಡಿ ಇದೆ, ಒಂದು ಫಿಲಿಮ್ಗಳಲ್ಲಿ ಏನು ಬೇಕೋ ಎಲ್ಲ ಇದೆ. ಲಾಸ್ಟಲ್ಲಿ ಕಣ್ಣಲ್ಲಿ ನೀರು ಬರೋ ಅಂಥ ಸೆಂಟಿಮೆಂಟ್ ಕೂಡ ಇದೆ. ತುಂಬ ಚೆನ್ನಾಗಿದೆ. ಆಲ್ ದ ಬೆಸ್ಟ್. ಕಂಗ್ರ್ಯಾಚುಲೇಷನ್ ಬ್ರದರ್. ಸೂಪರ್ ಫಿಲಿಮು, ಎಲ್ಲರೂ ನೋಡೋ ಅಂಥದ್ದು. ಹುಡುಗರಂತೂ ತುಂಬ ಎಂಜಾಯ್ ಇದೆ. ಕಾಮಿಡಿ ಆ ಮೊದಲಕ್ಕೆ ಇವಕ್ಕೆ ತುಂಬ ಈಗಿನ ನೆಕ್ಸ್ಟ್ ಅದೇನು ಹೇಳ್ತಾರಲ್ಲ ಆ ಥರ. ಸೂಪರ್ ಸರ್. ಆಗಿದೆ, ಫ್ರೆಂಡ್ಶಿಪ್ ಬೆಲೆ ತೋರಿಸಿದ್ದಾರೆ, ಮತ್ತೆ ತ್ಯಾಗ ಹೊಂದಿದೆ. ಲಾಸ್ಟಲ್ಲಿ ಕ್ಲೈಮ್ಯಾಕ್ಸ್ ಮಾತ್ರ ಸೂಪರ್ ಕ್ಲೈಮ್ಯಾಕ್ಸ್, ಎಲ್ಲರೂ ನೋಡ್ಬೇಕಾಗಿರೋದು. ಒಳ್ಳೆ ಕ್ಲೈಮ್ಯಾಕ್ಸ್ ಇಟ್ಟಿದ್ದಾರೆ, ಎಲ್ಲ ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು ಸರ್. ತುಂಬ ಚೆನ್ನಾಗಿದೆ, ಡೈರೆಕ್ಷನ್ ಚೆನ್ನಾಗಿದೆ, ಹೊಸಬರಾದರೂ ತುಂಬ ಚೆನ್ನಾಗಿ, ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಹೀರೋ ಹೀರೋಯಿನ್ ಸೂಪರ್ ಆ್ಯಕ್ಟಿಂಗ್ ಮಾಡಿದ್ದಾರೆ, ಸಖತ್ತಾಗಿದೆ. ಥ್ಯಾಂಕ್ ಯು.